ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜನನಿ, ದೇವಸ್ಥಾನಕ್ಕೆ ಹೋಗಿದ್ದೆ, ತಗೊಮ್ಮ ಪ್ರಸಾದ. ಈಗ ಹೋಗಿ ಬಂದ್ರ? ಹೂನಮ್ಮ, ಇನ್ ಮುಂದೆ ಆದ್ರೂ ಆ ದೇವ್ರು ನಿನ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ, ನೀನ್ ಮಗು ಜೊತೆ ಜಾಸ್ತಿ ಸಮಯ ಕಳೆಯೋ ಹಾಗಾಗ್ಲಿ ಅಂತ ಬೇಡ್ಕೊಂಬರೋದಕ್ಕೆ ಹೋಗಿದ್ದೆ. ಇನ್ನೇನಮ್ಮ ಜನನಿ, ಯಾರು ಇಲ್ದೇ ಇರೋರ್ಗೆ ದೇವರೇ ಗತಿ ಅಂತ ಹೇಳ್ತಾರಲ್ಲ, ಹಾಗಿದೆ ಪರಿಸ್ಥಿತಿ. ಎಂತ ಮಾತಂತ ಆಡ್ತಿರೋ ಚಿಕ್ಕಮ್ಮ? ಏನಾಗಿದೆ ಈಗ? ಅಷ್ಟಕ್ಕೂ ಗತಿ ಇಲ್ದಿರೋರು ಯಾರಿದಾರೆ ಇಲ್ಲಿ? ನೀನೆ. ನಿನಗೆಲ್ರೂ ಇದ್ರು ಯಾರು ಇಲ್ದೇ ಇರೋ ತರ ಆಗಿದೆ. ಗಂಡ ಇದ್ದಾನೆ, ಆದ್ರೆ ಮನೆಯಲ್ಲೇ ಇರಲ್ಲ. ಮಗಳಿದ್ದಾಳೆ, ಆದ್ರೆ ರಾತ್ರಿ ಹೊತ್ತು ನಿನ್ನ ಹತ್ರ ಮಲ್ಗಕ್ ಮಾತ್ರ ಬರ್ತಾಳೆ. ಅದು ಬಿಟ್ರೆ ಮಿಕ್ಕಂತೆ ಅವಳು ಆದಿ ಪಾರ್ವತಿಗೆ ಸ್ವತ್ತು. ಇನ್ನು ನಿಮ್ಮ ಅತ್ತೆ ಮಾವನೋ ಅವ್ರಿಗೆ ಆದಿತ್ಯ ಪಾರ್ವತಿ ಖುಷಿಯಾಗಿರ್ತಾರೆ ಅಂದ್ರೆ ಅಷ್ಟೇ ಸಾಕು, ಬೇರೆಯವ್ರ ಬಗ್ಗೆ ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ಹಬ್ಬ, ನನಗಂತೂ ಇದನ್ನೆಲ್ಲ ನೋಡಿ ನೋಡಿ ತಲೆ ಕೆಟ್ಟೋಗಿದೆ. ಮನ್ಸಿಗೆ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ದೇವಸ್ಥಾನಕ್ಕೆ ಹೋದ್ರೆ ಸ್ವಲ್ಪ ನೆಮ್ಮದಿ ಆದ್ರೂ ಸಿಗ್ಬೋದೇನೋ ಅಂತ ಹೋಗಿದ್ದೆ. ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಯಾರ್ದೋ ಮೇಲಿನ ಕೋಪಕ್ಕೆ ಇನ್ಯಾರೋ ಕೈ ಕುಯ್ಕೊಂಡ್ರಂತೆ, ಹಾಗಾಯ್ತು. ಅಲ್ಲ ಚಿಕ್ಕಮ್ಮ, ಮಗು ಮೇಲೆ ನಿಮಗಿರೋ ಅತಿಯಾದ ಪ್ರೀತಿಯಿಂದ ಪಾರ್ವತಿ ಅಕ್ಕನ ದ್ವೇಷ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ಒಂದ್ ತಿಳ್ಕೊಳ್ಳಿ ಚಿಕ್ಕಮ್ಮ, ನೀವು ಪಾರ್ವತಿ ಅಕ್ಕನ ಬಗ್ಗೆ ಏನೇ ಹೇಳಿದ್ರು ನಾನು ಅದನ್ನ ಕೇಳಲ್ಲ. ಪಾರ್ವತಿ ಅಕ್ಕನಿಂದ ಆದಿಭಾವನಿಂದ ನನಗೆ ಯಾವತ್ತೂ ತೊಂದರೆ ಆಗಿಲ್ಲ, ಆಗೋದು ಇಲ್ಲ. ಪಾರ್ವತಿ ಅಕ್ಕ ಆದಿಭಾವ ನಮ್ಮ ಮಗು ಮೇಲೆ ತೋರಿಸೋ ಪ್ರೀತಿ ಕಾಳಜಿ ಮೇಲೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಅದ್ರ ಬಗ್ಗೆ ನಾನು ವಿರೋಧ ಮಾಡೋದು ಇಲ್ಲ. ಅಲ್ಲ ಚಿಕ್ಕಮ್ಮ, ನಿಮಗೆ ಏನು ಕಮ್ಮಿ ಆಗಿದೆ ಹೇಳಿ? ಈ ಮನೆಯಲ್ಲಿ ಕೈಗೊಬ್ರು ಆಳಿದ್ದಾರೆ, ನಿಮಗೆ ಬೇಕಾಗಿದ್ದನ್ನು ಕೊಡ್ತಾರೆ, ಅಷ್ಟು ಸಾಲದು ಅಂತ ನಿಮ್ಮ ಕಣ್ಣು ಮುಂದೆನೆ ನಿಮ್ಮ ಮೊಮ್ಮಗಳು ಓಡಾಡ್ಕೊಂಡಿರ್ತಾಳೆ ತಾನೆ, ಇಷ್ಟು ಸಾಕು ತಾನೆ ನಿಮಗೆ ಖುಷಿಯಾಗಿರೋದಕ್ಕೆ? ವಯಸ್ಸಾಗಿರೋ ಕಾಲದಲ್ಲಿ ರಾಮಕೃಷ್ಣ ಅಂತ ಅನ್ಕೊಂಡು ನೆಮ್ಮದಿಯಾಗಿರೋದನ್ನ ಕಲೀರಿ. ಅದು ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಅಯ್ಯೋ ದೇವ್ರೆ, ಅಲ್ಲಮ್ಮ, ನೀನು ಇಷ್ಟೆಲ್ಲ ಉಪದೇಶ ಕೊಟ್ಟಿದೆಯಲ್ಲ, ಅಂತ ತಪ್ಪು ನಾನು ಏನು ಮಾಡಿದ್ದೀನಿ? ಮತ್ತಿನ್ನೇನು ಚಿಕ್ಕಮ್ಮ, 3 ಹೊತ್ತು ಪಾರ್ವತಿ ಅಕ್ಕನಿಂದ ನಿನಗೆ ಅನ್ಯಾಯ ಆಗುತ್ತೆ, ಅವ್ರು ನಿನಗೆ ದ್ರೋಹ ಮಾಡ್ತಾರೆ, ಅದು ಇದು ಅಂತ ಹೇಳ್ತಾನೆ ಇರ್ತಿರಲ್ಲ. ಸರಿ, ಈಗ ಅದೇ ಪಾರ್ವತಿ ಅಕ್ಕನಿಂದ ನನಗೆ ಅನ್ಯಾಯ ಆಗ್ತಿದೆ, ಅವ್ರು ನಿನಗೆ ದ್ರೋಹ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆನ ನನಗೆ ತಂದು ತೋರಿಸಿ, ಆಗ ನಾನು ಮಾತಾಡ್ತೀನಿ. ಹೇಳಿ, ಆಗುತ್ತಾ? ಬಾಯಿದೆ ಅಂತ ಸುಮ್ಮನೆ ಏನೇನೋ ಮಾತಾಡಬಾರ್ದು ಚಿಕ್ಕಮ್ಮ. ನನ್ನ ಮಾತಿನ ನಿಮಗೆ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನಗೆ ಆಫೀಸಿಗೆ ಲೇಟ್ ಆಯಿತು, ನಾನು ಹೊರಡ್ತೀನಿ. ಅಲ್ಲಮ್ಮ ಜನನಿ, ಏನಂದೆ? ಉದಾಹರಣೆ ಕೊಡಬೇಕಾ? ಆಯಿತು ಆಯಿತು, ಕೊಡ್ತೀನಿ. ಒಂದು ವೇಳೆ ಕೊಡೋಕ್ಕಾಗಿಲ್ಲ ಅಂದರೆ ಉದಾಹರಣೆನ ನಾನೇ ಸೃಷ್ಟಿ ಮಾಡ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.